ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಎಷ್ಟೇ ಸತಿ ವಿಡಿಯೋ ಮಾಡಿದ್ರು 2 ವರ್ಷದಿಂದ ಒಂದು 2ರಿಂದ 3 ಸತಿ ನಾನು ವಿಡಿಯೋ ಮಾಡಿದ್ದೀನಿ. ಬೆಂಗಳೂರಲ್ಲಿ ಯಾವ ಡೆಲಿವರಿ ಜಾಬ್ ಚೆನ್ನಾಗಿರುತ್ತೆ, ಯಾವ ಡೆಲಿವರಿ ಜಾಬಲ್ಲಿ ನಾವು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು, ಯಾವ ಡೆಲಿವರಿ ಜಾಬ್ ವೀಕ್ಲಿ ಇನ್ಸೆಂಟಿವ್ ಯಾವ ರೀತಿ ಇದೆ, ಅದೇ ರೀತಿ ವೀಕ್ಲಿ ಅರ್ನಿಂಗ್ಸ್ ಯಾವ ರೀತಿ ಮಾಡ್ಬೋದು, ಒಬ್ಬ ಡೆಲಿವರಿ ಪಾರ್ಟ್ನರ್ ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು 2-3 ವಿಡಿಯೋದಲ್ಲಿ ಮಾಡಿದ್ದೀನಿ. ಆದರೂ ಕೂಡ ಪದೇ ಪದೇ ಮತ್ತೆ ಕೇಳ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಕಮೆಂಟ್ಸ್ ಬರ್ತಾ ಇರೋದು ಏನಪ್ಪ ಅಂದರೆ, ಅಣ್ಣ ಯಾವ ಡೆಲಿವರಿ ಜಾಬ್ ಚೆನ್ನಾಗಿದೆ, ಯಾವುದರಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ, ಅದೇ ರೀತಿ ನಾನು ಆ ರೀತಿ ಮಾಡಬೇಕು, ನನ್ನ ಹತ್ರ ಬೈಕ್ ಇಲ್ಲ, ನನ್ನ ಹತ್ರ ಈ ಡಿ ಎಲ್ ಇಲ್ಲ, ಏನು ಮಾಡಲಿ, ನಾನು ಯಾವ ರೀತಿ ಅರ್ನಿಂಗ್ ಮಾಡಲಿ ಅಂತ ಹೇಳ್ಬಿಟ್ಟು ತುಂಬ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಡೆಲಿವರಿ ಜಾಬ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ನಿಮ್ಮಿಂದ ಅಂತ ತಿಳಿಸ್ತಾ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ. ಸ್ನೇಹಿತರೆ, ಮೊದಲನೇದಾಗಿ ಏನಪ್ಪಾ ಅಂದ್ರೆ, ನೀವೇನಾದ್ರೂ ಡೆಲಿವರಿ ಜಾಬ್ಗೆ ಬರಬೇಕು ಅಂದ್ರೆ ಈಗಲೇ ಹೇಳ್ಬಿಡ್ತೀನಿ, ಡೆಲಿವರಿ ಜಾಬು ಈಸಿ ಅಲ್ಲ, ಕಷ್ಟ ಇದೆ. ಅರ್ನಿಂಗ್ಸ್ ಆಗುತ್ತೆ, ಅರ್ನಿಂಗ್ಸ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ. ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ಬಿಸಿಲು ಇರಲಿ, ಏನೇ ಇದ್ರೂ ಕೂಡ ಧೂಳು ಇದೆಲ್ಲನೂ ಮೀರಿ ನಾವು ಡೆಲಿವರಿ ಜಾಬ್ನ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಜಾಸ್ತಿ ದಿವಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಬ್ಯಾಕ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಏನಂದ್ರೆ, ಇದನ್ನ ಪಾರ್ಟ್ ಟೈಮ್ ಆಗಿ ತಗೊಳ್ಳಿ. ಅದೇ ರೀತಿ ಇದನ್ನ 1 ವರ್ಷ 2 ವರ್ಷ ಅಷ್ಟೇ ಮಾಡಿ ಬೇರೆ ಕೆಲಸನ ನೋಡ್ಕೊಳ್ಳಿ. ಇವಾಗ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾವ ಡೆಲಿವರಿ ಜಾಬ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ನಾನು ತಿಳಿಸ್ಕೊಡ್ತೀನಿ ನೋಡಿ. ಏನಪ್ಪಾ ಅಂದ್ರೆ, ನೀವು ಫುಲ್ ಟೈಮ್ ಮಾಡಬೇಕು ಅನ್ಕೊಂಡಿದ್ದೀರಾ, ಪಾರ್ಟ್ ಟೈಮ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಮೊದಲು ನೀವು ಯೋಚನೆ ಮಾಡಿ. ಅದೇ ರೀತಿ ಏನಪ್ಪಾ ಅಂದ್ರೆ, ಇಡೀ ಬೆಂಗಳೂರು ತಿರುಗಾಡಕ್ ರೆಡಿ ಇದ್ದೀರಾ, ಇಲ್ಲಾಂದ್ರೆ ನಮ್ಮ ಒಂದು ಚಿಕ್ಕ ಏರಿಯಾ ಕೊಡಬೇಕು, ಇಲ್ಲಾಂದ್ರೆ ಒಂದು ಝೋನ್ ಕೊಡಬೇಕು, ಅಲ್ಲೇ ನಾವು ಡೆಲಿವರಿ ಮಾಡ್ತೀವಿ ಅನ್ನಂಗಿದ್ರೆ ಅದು ಕೂಡ ಬೇರೆ ಬೇರೆ ಅಪ್ಲಿಕೇಶನ್ಗಳಿದಾವೆ. ಅದೇ ರೀತಿ ಕೆಲವೊಬ್ರು ಏನಂದ್ರೆ ಗ್ರಾಸರಿ ಅಷ್ಟೇ ಡೆಲಿವರಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇವಾಗ ಪ್ರತಿಯೊಂದು ಮಾಹಿತಿನ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದು ಏನಪ್ಪಾ ಅಂದ್ರೆ, ಸ್ಯಾಡೋ ಪ್ಯಾಕ್ಸ್ ಆಗಿರ್ಬೋದು, ಅದೇ ರೀತಿ ರ್ಯಾಪಿಡೋ ಫುಡ್ ಆಗಿರ್ಬೋದು. ಇವೆರಡು ಏನಪ್ಪಾ ಅಂದ್ರೆ ಒಂದು ಟೈಮ್ ಪಾಸ್ಗೋಸ್ಕರ ಮಾಡ್ದಂಗೆ ಮಾಡಬೇಕಾಗತ್ತೆ. ನಾನು ಇದನ್ನ ರೆಕಮೆಂಡ್ ಕೂಡ ಮಾಡಲ್ಲ. ಸ್ಯಾಡೋ ಪ್ಯಾಕ್ಸ್ ಅಲ್ಲಿ ಏನು ಅಂದ್ರೆ, ನಿಮಗೆ ಇದಿದೆ, ಏನು ಫುಡ್ ಡೆಲಿವರಿ ಇದೆ, ಅದೇ ರೀತಿ ಝೊಮ್ಯಾಟೊದು ಸ್ವಿಗ್ಗಿದು ಆರ್ಡರ್ಗಳು ಅದರಲ್ಲೂ ಬರ್ತವೆ, ಅಪೋಲೋ ಕಡೆಯಿಂದ ಬರ್ತವೆ, ಅಲ್ಲಿ ಹೋಗ್ಬಿಟ್ಟು ಡೆಲಿವರಿ ಮಾಡಬೇಕಾಗತ್ತೆ. ಅದರಲ್ಲಿ ಕಷ್ಟ ಇದೆ. ನನ್ನ ಕೇಳೋದಾದ್ರೆ, ಮಾಡ್ತೀನಿ ಅನ್ನಂಗಿದ್ರೆ ಪಾರ್ಟ್ ಟೈಮ್ ಮಾಡ್ಬೋದು, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ ನನ್ನನ್ನ ಕೇಳಿದ್ರೆ. ರ್ಯಾಪಿಡೋ ಫುಡ್ಡಲ್ಲೂ ಕೂಡ ಅಷ್ಟೇ, ಫುಡ್ಡಲ್ಲಿ ಯಾವುದೇ ರೀತಿ ಇನ್ಸೆಂಟಿವ್ ಕೊಡಲ್ಲ. ಇದು ಕೂಡ ಏನಂದ್ರೆ ಒಂಥರ ಟೈಮ್ ಪಾಸ್ಗೋಸ್ಕರ ಮಾಡ್ದಂಗೆ. ಇನ್ನೊಂದೇನಪ್ಪಾ ಅಂದ್ರೆ, ರ್ಯಾಪಿಡೋದಲ್ಲಿ ನಾವು ಎಷ್ಟು ಆರ್ಡರ್ ಬೇಕಾದ್ರೂ ನಾವು ಎಕ್ಸೆಪ್ಟ್ ಮಾಡದೇ ಇರ್ಬೋದು, ರಿಜೆಕ್ಟ್ನ ಮಾಡ್ಬೋದು, ಯಾಕಂದ್ರೆ ಇದರಲ್ಲಿ ಕೇಳಲ್ಲ. ಬೇರೆ ಅಪ್ಲಿಕೇಶನ್ಗಳಲ್ಲಾದ್ರೆ 1 ಅಥವಾ 2 ರಿಜೆಕ್ಟ್ ಮಾಡಿದ್ರೆ ಓಕೆ, 3ನೇ ದಿನ ರಿಜೆಕ್ಟ್ ಮಾಡಿದ್ರೆ ನಮ್ಮ ಐಡಿ ಬ್ಲಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಒಂಥರ ಟೈಮ್ ಪಾಸ್ಗೋಸ್ಕರ, ಇಲ್ಲ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಇಲ್ಲ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಇರಲಿ ಒಂದು 100-200 ರೂಪಾಯಿ ನಾನು ಫ್ರೀ ಟೈಮಲ್ಲಿ ಮಾಡ್ಕೊಡ್ತೀನಿ ಅಂದ್ರೆ ಇವ್ನು ಮಾಡ್ಕೋಬಹುದು. ಸ್ಯಾಡೋ ಪ್ಯಾಕ್ಸ್, ಅದೇ ರೀತಿ ರ್ಯಾಪಿಡೋ. ನೆಕ್ಸ್ಟ್ ಬಂದ್ರೆ ಅಂಕಲ್ ಡೆಲಿವರಿ ಮತ್ತೆ ಪೋರ್ಟರ್ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು ಅಂದ್ರೆ, ಇದು ಒಂದು ರೀತಿಯ ಡಿಫ್ರೆಂಟ್ ಅಪ್ಲಿಕೇಶನ್. ಯಾವ ರೀತಿಯಪ್ಪ ಅಂದ್ರೆ, ಇದರಲ್ಲಿ ಟಿ ಶರ್ಟು ಅಥವಾ ಬ್ಯಾಗು ಇಲ್ಲಾಂದ್ರೆ ಏನು ಬೇಕಾಗಿಲ್ಲ. ಇದನ್ನ ತುಂಬಾ ಜನ ಕೂಡ ಮಾಡ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಫುಲ್ ಇನ್ಸರ್ಟ್ ಮಾಡಿರ್ತಾರೆ, ಬ್ಯಾಗ್ ಹಾಕಿರ್ತಾರೆ, ಎಲ್ಲ ಆಫೀಸ್ಗೆ ಹೋಗ್ತಾನೆ ಅಂತ ಇರ್ತಾರೆ. ಬಟ್ ಪೋರ್ಟರ್ನ ಮಾಡೋರು ತುಂಬಾ ಜನ ಇದ್ದಾರೆ, ಅಂಕಲ್ಗಳು ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಅಂದ್ರೆ, ನೀವೇನಾದ್ರೂ ಫುಲ್ ಬೆಂಗಳೂರಲ್ಲಿ ಫುಲ್ ಮಾಡ್ತೀನಿ, ನಾನು ಫುಲ್ ಟೈಮಲ್ಲೇ ನಾನು ಮಾಡ್ತೀನಿ ಅನ್ನಂಗಿದ್ರೆ ಇದು ಒಂದ್ ರೀತಿ, ಪೋರ್ಟರು ಒಂದ್ ರೀತಿ ಒಳ್ಳೆಯ ಅಪ್ಲಿಕೇಶನ್. ಬಟ್ ಅದರಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಕೆಲವೊಂದು ಲೋಪಗಳಿದಾವೆ. ಎಲ್ಲಾನು ಹುಡ್ಕೊಂತ ಕೂತ್ರೆ ಆಗಲ್ಲ. ಇವಾಗ ಲಾಂಗ್ ಪಿಕಪ್ ಎಳಿತಾನೆ, 3 ಕಿಲೋಮೀಟರ್ 4 ಕಿಲೋಮೀಟರ್ ಪಿಕಪ್ಗಳನ್ನ ಎಳಿತಾ ಇರ್ತಾನೆ. ಆ ಥರ ಎಲ್ಲ ಅಪ್ಲಿಕೇಶನ್ಗಳು ಆಗ್ತಾ ಇರುತ್ತೆ. ಅವೆಲ್ಲ ಕಾಮನ್ನು, ಏನು ಮಾಡೋಕ್ಕಾಗಲ್ಲ. ನಾನು ಎಷ್ಟೋ ಸತಿ ವಿಡಿಯೋಗಳನ್ನ ಮಾಡಿ ಹೇಳಿದ್ದೀನಿ. ಅದೇ ರೀತಿ ಇನ್ನೊಂದಂದ್ರೆ, ಮೆಡಿಕಲ್ ಫೆಸಿಲಿಟಿ ಇಲ್ಲ ಪೋರ್ಟರಲ್ಲಿ. ಅಂದ್ರೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ನಮ್ಮ ಜವಾಬ್ದಾರಿ ನಮ್ದಾಗಿರುತ್ತೆ ಹೊರತು ಅವ್ರದ್ದೇನು ಇರಲ್ಲ. ಅದಕ್ಕೋಸ್ಕರ ಹಳೆ ವಿಡಿಯೋಗಳಲ್ಲಿ ಎಲ್ಲಾನು ತಿಳಿಸಿದ್ದೀನಿ. ನೀವು ಒಂದ್ಸತಿ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಅದೇ ರೀತಿ ಅಂಕಲ್ ಡೆಲಿವರಿ ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ, ಪೋರ್ಟರ್ ಏನಾದ್ರು ಮಾಡ್ತಾ ಇದ್ರೆ ಅದ್ರ ಜೊತೆ ಅಂಕಲ್ ಡೆಲಿವರಿ ಅಪ್ಲಿಕೇಶನ್ ಕೂಡ ನೀವು ಇಟ್ಕೋಬಹುದು. ಯಾಕಂದ್ರೆ ಒಂದೇ ರೂಟಲ್ಲಿ ಏನಾದ್ರು ಒಂದು 20 ಕಿಲೋಮೀಟರ್ ಹೋಗ್ತಾ ಇದ್ರಿ ಅನ್ಕೊಳ್ಳಿ, ಅದೇ ರೂಟಲ್ಲಿ ಇದರಿಂದನೂ ಆರ್ಡರ್ ಬಂದ್ರೆ ಅದನ್ನು ಕೂಡ ತಗೊಂಡು ಹೋಗ್ಬೋದು. ಅದೊಂದು ಆಪ್ಷನ್ ಅಷ್ಟೇ. ಅದೊಂದು ಸ್ವಲ್ಪ ಊಟಕ್ಕೆ ಅದಕ್ಕೆ ಖರ್ಚಿಗೆ ಆಗುತ್ತೆ. ಇದರಲ್ಲಿ ನಾವು ಪೋರ್ಟಲ್ ಮಾಡಿರೋದು ನಮ್ಮ ಅರ್ನಿಂಗ್ಸು ನಮಗೆ ಮಿಕ್ಕತ್ತೆ ಅನ್ನೋಕ್ಕೋಸ್ಕರ ಇದನ್ನ ತಿಳಿಸ್ತಾ ಇದ್ದೀನಿ. ಇದನ್ನೇನಂದ್ರೆ, ಪಾರ್ಟ್ ಟೈಮ್ ಮಾಡೋದು ವೇಸ್ಟ್. ಪೋರ್ಟರ್ ಅಥವಾ ಅಂಕಲ್ ಡೆಲಿವರಿ ಪಾರ್ಟ್ ಟೈಮ್ ಮಾಡೋದು ವೇಸ್ಟ್. ಯಾಕಪ್ಪ ಅಂದ್ರೆ, ನಮಗೆ ಒಂದು ಆರ್ಡರ್ ಬರುತ್ತೆ, ಆರ್ಡರ್ ಬಂದಾಗ ಅದನ್ನ ಡೆಲಿವರಿ ಕೊಡಕ್ ಹೋಗ್ತೀವಿ ಅನ್ಕೊಳ್ಳಿ, ಹೋಗೋದು 15ರಿಂದ 20 ಕಿಲೋಮೀಟರ್ ಆಗಿರ್ಬೋದು,
ಓಕೆ, ಆ ಟೈಮಲ್ಲಿ ನಮ್ಗೆ ಕೆಲಸ ಆಗೋದು ಏನೋ ಪಾರ್ಟ್ ಟೈಮ್ ಮಾಡೋರ್ಗೆ ಲೇಟಾಗಿ ಆದ್ರೆ ಖಾಲಿ ಬರ್ಬೇಕಾಗತ್ತೆ, ಇದೆಲ್ಲ ತೊಂದರೆಗಳಿದಾವೆ. ಅದಕ್ಕೋಸ್ಕರ ಫುಲ್ ಟೈಮ್ ಮಾಡೋರು ಮಾಡ್ಬೋದು, ಪಾರ್ಟ್ ಟೈಮ್ ಅವ್ರಿಗೆ ನಾನು ರೆಕಮೆಂಡ್ ಮಾಡಲ್ಲ. ಇವಾಗ ನೆಕ್ಸ್ಟ್ ಬರೋದಾದ್ರೆ ಸ್ವಿಗ್ಗಿ ಝೊಮ್ಯಾಟೊ. ಇದನ್ನ ತುಂಬಾ ಜನ ಹೇಳ್ತಾರೆ, ಫುಡ್ ಡೆಲಿವರಿ ಜಾಬ್ ಅಂದ ತಕ್ಷಣನೇ ನಮ್ಗೆ ನೆನಪಾಗೋದು ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ. ಈ ಒಂದ್ ರೀತಿ ತಮ್ಮ ಪ್ಲಾಟ್ಫಾರ್ಮ್ ನ ತಾವು ಉಳಿಸ್ಕೊಂಡಿದಾವೆ. ಓಕೆ, ಇದನ್ನ ಫುಲ್ ಟೈಮು ಕೂಡ ಮಾಡ್ಕೋಬಹುದು, ಪಾರ್ಟ್ ಟೈಮು ಕೂಡ ಮಾಡ್ಕೋಬಹುದು. ನಾನು ರೆಕಮೆಂಡ್ ಮಾಡೋದು ಪಾರ್ಟ್ ಟೈಮ್ ಯಾರಾದ್ರೂ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಇಲ್ಲಾಂದ್ರೆ ನಾನು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸಾಯಂಕಾಲ ಬಂದ್ ಮಾಡ್ತೀನಿ ಅನ್ನೋರು ಝೊಮ್ಯಾಟೊ ಮಾಡ್ಕೊಳ್ಳಿ. ಪಾರ್ಟ್ ಟೈಮ್ ಅಂದ್ರೆ ಝೊಮ್ಯಾಟೊಗೆ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ನೀವೇನಾದ್ರೂ ಒಂದು ಬಂದು 500 ರೂಪಾಯಿ ಮಾಡಿದ್ರೆ ಒಂದು 200 ರೂಪಾಯಿ ಏನಾದ್ರು ಪೆಟ್ರೋಲ್ಗೆ ಹೋದ್ರು 100-150 ಹೋಗುತ್ತೆ ಪೆಟ್ರೋಲ್ಗೆ ಅಷ್ಟೇ. ನಿಮ್ದು ಏನಾದ್ರು ಎಲೆಕ್ಟ್ರಿಕಲ್ ವೆಹಿಕಲ್ ಇದ್ರೆ ಓಲಾ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿದ್ರೆ ನಿಮ್ಗೆ ಅದು ಪೆಟ್ರೋಲ್ ದುಡ್ಡು ಉಳಿಯುತ್ತೆ. ಯಾಕಂದ್ರೆ ನೀವೇನಾದ್ರೂ 100% ಚಾರ್ಜ್ ಮಾಡಿದ್ರೆ ಅನ್ಕೊಳ್ಳಿ, ಒಂದು 5ರಿಂದ 6 ಅವರ್ ಮಾಡಿದ್ರು ಅನ್ಕೊಳ್ಳಿ, 5ರಿಂದ 6 ಅವರ್ ಮಾಡಿದ್ರೆ ಒಂದು 500 ರೂಪಾಯಿ ಬರಲಿ, 500 ರೂಪಾಯಿ ಬರಲಿ, ನಿಮ್ದೇನು ಪೆಟ್ರೋಲ್ ಖರ್ಚಿರಲ್ಲ ಏನಿರಲ್ಲ, 500 ರೂಪಾಯಿ ಬರಲಿ ಸಾಕಲ್ಲ, ದಿನಕ್ಕೆ 500 ರೂಪಾಯಿ. ಅದು ಪಾರ್ಟ್ ಟೈಮ್ ಮಾಡೋರಿಗೆ. ಓಕೆ, ಫುಲ್ ಟೈಮ್ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಲ್ಲ. ಓಕೆ, ಪಾರ್ಟ್ ಟೈಮ್ ಮಾಡ್ಕೊಂಡಿದ್ರೆ ಮಾಡ್ಕೋಬಹುದು. ಸ್ವಿಗ್ಗಿ ಏನಾದ್ರು ಮಾಡ್ತೀನಿ ಅಂದ್ರೆ ಫುಲ್ ಟೈಮೇ ಮಾಡಬೇಕು, ಇದರಲ್ಲಿ ಪಾರ್ಟ್ ಟೈಮ್ ಆಗಲ್ಲ. ಯಾಕಂದ್ರೆ ಇನ್ಸೆಂಟಿವ್ಗಳೆಲ್ಲ ಇರಲ್ಲ ಇದರಲ್ಲಿ. ಇರ್ತವೆ ಕೆಲವೊಂದು ಝೋನ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದೇ ರೀತಿ ಕೆಲವೊಂದು ಏರಿಯಾಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನೋ ಹೊಸದಾಗಿ ಜಾಯಿನ್ ಆಗಿದ್ರೆ ನಿಮ್ಗೆ ಪಾರ್ಟ್ ಟೈಮ್ಗೆ ಕೊಡ್ತಾನೆ, ಸ್ವಲ್ಪ ದಿವಸ ಹೋದಂಗೆ ನಿಮ್ಗೆ ಪಾರ್ಟ್ ಟೈಮ್ ಕೂಡ ತೆಗೆದು ಬಿಡ್ತಾನೆ. ಅದೇ ರೀತಿ ಪಾರ್ಟ್ ಟೈಮ್ ಮಾಡ್ತೀನಿ ಅಂದ್ರೆ ಝೊಮ್ಯಾಟೊ ಮಾಡಿ, ಫುಲ್ ಟೈಮ್ ಮಾಡ್ತೀನಿ ಅಂದ್ರೆ ಸ್ವಿಗ್ಗಿ ಮಾಡಿ. ಇದು ನನ್ನ ರೆಫರ್ ಮಾಡ್ತೀನಿ ನಾನು. ಇನ್ನೊಂದೇನಪ್ಪಾ ಅಂದ್ರೆ ಇದು ವೀಕ್ಲಿ ಅರ್ನಿಂಗ್ಸ್ ಆಗಿರುತ್ತೆ. ಓಕೆ, ಯಾವುದು ಝೊಮ್ಯಾಟೊ ಬಂದ್ಬಿಟ್ಟು ಸೋಮವಾರ ಸಾಯಂಕಾಲ ಇಲ್ಲ ಮಂಗಳವಾರ ಬೆಳಿಗ್ಗೆ ಆಗುತ್ತೆ. ಅದೇ ರೀತಿ ಸ್ವಿಗ್ಗಿ ಬಂದ್ಬಿಟ್ಟು ನಮ್ಮ ಪೇಮೆಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಮಂಗಳವಾರ ರಾತ್ರಿ ಇಲ್ಲ ಬುಧವಾರ ಅಷ್ಟರಲ್ಲಿ ನಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ದುಡ್ಡು ಬರೋದೇನು ಪ್ರಾಬ್ಲಮ್ ಅಂತೂ ಇಲ್ವೇ ಇಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಆಗಿರ್ಬೋದು, ಅದೇ ರೀತಿ ರ್ಯಾಪಿಡೋ ಆಗಿರ್ಬೋದು. ರ್ಯಾಪಿಡೋದಲ್ಲಿ ಏನಪ್ಪಾ ಅಂದ್ರೆ ನಾವು ಯಾವಾಗ ಬೇಕೋ ಆವಾಗ ತಗೋಬಹುದು, ವೀಕ್ಲಿ 3 ಟೈಮ್ಸ್ ನಾವು ತಗೋಬೇಕಾಗತ್ತೆ. ಅದೇ ರೀತಿ ಪೋರ್ಟ್ರಲ್ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಕ್ಯಾಶಲ್ಲೇ ಹ್ಯಾಂಡಲ್ ಮಾಡ್ತಾರೆ, ಯಾರು ಕೂಡ ಆನ್ಲೈನ್ ಅಲ್ಲಿ ಮಾಡಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳು ಅಷ್ಟೇ ಹ್ಯಾಂಡಲ್ ಮಾಡ್ತಾರೆ, ಅದೇನಿಲ್ಲ, ಅದರಿಂದ ಪ್ರಾಬ್ಲಮ್ ಬರಲ್ಲ. ಡೈಲಿ ನಿಮ್ಗೆ ಪೋರ್ಟ್ರಲ್ ಕೈಗೆ ದುಡ್ಡು ಬರ್ತಾ ಇರುತ್ತೆ. ಪೆಟ್ರೋಲ್ ಹಾಕಿದ್ರು, ಪೆಟ್ರೋಲ್ ಏನಾದ್ರು ಹಾಕ್ಸಂಗಿದ್ರೆ ಪೆಟ್ರೋಲ್ ಕೂಡ ಹಾಕಿಸ್ಬೋದು. ಆ ಕಾರಣದಿಂದ ಇವಾಗ ಅದೇ ರೀತಿ ನಾನು ಹೇಳಿದ್ದೀನಿ, ಅಂಕಲ್ ಡೆಲಿವರಿ ಅಥವಾ ಪೋರ್ಟರು ಇದು ಫುಲ್ ಟೈಮ್ ಮಾಡಂಗಿದ್ರೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನನ್ಗೆ ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳೋದೇನಂದ್ರೆ ನಮ್ ಝೋನಲ್ಲೇ ಇರಬೇಕು ಅಂತ ಕೇಳೋರು. ಜೆಪ್ಟೋ ಇದೆ, ಅದೇ ರೀತಿ ಬ್ಲಿಂಕಿಟ್ ಇದೆ. ಎರಡು ಬಂದ್ಬಿಟ್ಟು ಗ್ರಾಸರಿ ಡೆಲಿವರಿ ಆಗಿರುತ್ತೆ. ಇದೆರಡು ಕೂಡ ವೀಕ್ಲಿ ಸ್ಯಾಲ್ರಿ. ಅದೇ ರೀತಿ ಇದೊಂಥರ ಯಾವ ರೀತಿ ಅಂದ್ರೆ ಒಂಥರ ಕಂಪ್ನಿಲಿ ಕೆಲಸ ಮಾಡಿದವ್ರ ಮೇಲ್ಗಡೆ ಹೆಡ್ ಇರ್ತಾರ ಒಬ್ರು, ಅವ್ರ ಕೈಗಳೇ ಕೆಲಸ ಮಾಡಿದೋ ತರ. ಅಂದ್ರೆ ಒಂದು ಗ್ರಾಸರಿನ ಹೋಗ್ಬಿಟ್ಟು ಡೆಲಿವರಿ ಮಾಡ್ಬೇಕು, ವಾಪಸ್ ಅಲ್ಲಿಗೆ ಬರ್ಬೇಕಾಗತ್ತೆ. ಇದು ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಇನ್ನು ಕೆಲವೊಬ್ರಿಗೆ ಅದೇ ಒಂದೇ ಏರಿಯಾದಲ್ಲಿ ಇರ್ಬೋದಾಗುತ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನನು ಕೂಡ ಮಾಡ್ತಾರೆ. ಒಂದೇ ಏರಿಯಾದಲ್ಲಿ ಹೋಗ್ಬಿಟ್ಟು ಡೆಲಿವರಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಮಾಡ್ತಾರೆ. ಝೊಮ್ಯಾಟೊ ಸ್ವಿಗ್ಗಿ ಆದ್ರೆ ನಾವ್ ಯಾವಾಗ ಬೇಕಾದ್ರೂ ಆಫ್ಲೈನ್ ಹೋಗ್ಬೋದು, ಆನ್ಲೈನ್ ಹೋಗ್ಬೋದು. ಏನೋ ಒಂದು ಪ್ರಾಬ್ಲಮ್ ಆದ್ರೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ಬೋದು. ಇದ್ರಲ್ಲಿ ಹಂಗಿಲ್ಲ. ಏನೋ ಒಂದು ಪ್ರಾಬ್ಲಮ್ ಆದ್ರೆ ನಮ್ಮ ಸ್ಟೋರ್ ಮ್ಯಾನೇಜರ್ ಅಂತ ಇರ್ತಾರೆ, ಅವ್ರಿಗೆ ಬಂದು ತಿಳಿಸ್ಬೇಕು. ಅದು ಕಸ್ಟಮರ್ ಇಶ್ಯೂ ಆಗಿದ್ರೆ ಅದು 108. ಇಲ್ಲಾಂದ್ರೆ ನಾವೇನಾದ್ರು ಲೇಟ್ ಆಗಿ ಬಂದ್ರೆ ಕೆಲವೊಂದ್ಸತಿ ಸ್ಟೋರ್ ಮ್ಯಾನೇಜರ್ ಕಾಲ್ ಮಾಡಿ ಏನ್ ಪ್ರಾಬ್ಲಮ್ ಆಯ್ತು ಅದು ಇದು ಅಂತ, ಅಂದ್ರೆ ನಂತರ ಬಾಸ್ ತರ ಇರ್ತಾರ ಅವರು. ಇದು ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಯಾರು ಬಾಸ್ ಇಲ್ಲ. ಇಲ್ಲಿ ಡೆಲಿವರಿ ಮಾಡೋರೆ, ಅವರೇ ಬಾಸು, ಅವರೇ ಪಾರ್ಟ್ನರು. ಓಕೆ, ಇನ್ನೊಂದು ಹೇಳ್ತೀನಿ ನಾನು ಕೊನೆಯಲ್ಲಿ ನಿಮ್ಗೆ ತಿಳಿಸ್ಬೇಕು. ಏನಪ್ಪಾ ಅಂತಂದ್ರೆ ಯಾವುದೇ ಡೆಲಿವರಿ ಜಾಬ್ ಆದ್ರೂ ಕೂಡ 6 ತಿಂಗಳಿಂದ 1 ವರ್ಷ ಅಷ್ಟೇ ಮಾಡಿ, ಜಾಸ್ತಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದರಲ್ಲಿ ಲೈಫ್ ಇಲ್ಲ ಅಂತ ತಿಳಿಸ್ತಾ ಪಾರ್ಟ್ ಟೈಮ್ಗೆ ಎಜುಕೇಶನ್ಗೆ ಮಾಡ್ಕೊಳ್ಳೋರು ನಿಮ್ಮ ಎಜುಕೇಶನ್ ಮುಗಿಯೋವರೆಗೂ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ ಬುಕ್ಸ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಎದಕ್ಕೋ ಒಂದು ಬೇಕಾಗತ್ತೆ, ಮಾಡ್ಕೊಳ್ಳಿ. ಆಮೇಲೆ ಇದನ್ನೇ ಎಜುಕೇಶನ್ ಮುಗಿದ್ಮೇಲೆ ಇದನ್ನೇ ಫುಲ್ ಟೈಮ್ ತಗೊಳಕ್ ಹೋಗ್ಬೇಡಿ. ಬೇರೆ ಜಾಬ್ ಕಡೆ ಹೋಗಿ ಏನಾದ್ರು ನಿಮ್ಗೆ ಬೇಕು ಅಂದ್ರೆ ಏನಾದ್ರು ಒಂದು ಎಜುಕೇಶನ್ ತಗೊಳ್ಳಿ, ಅದೇ ರೀತಿ ಟ್ರೈನಿಂಗ್ ತಗೊಳ್ಳಿ, ಬೇರೆ ಬೇರೆ ಕಡೆ ಪ್ಲಾಟ್ಫಾರ್ಮ್ಗಳಿಗೆ ಹೋಗಿ ಚೆನ್ನಾಗಿ ಬೆಳೀರಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ.